ಪಿಲ್ಲರ್ ದೇವಾಲಯ ಎಂದೇ ಪ್ರಸಿದ್ಧವಾದ ಶ್ರೀ ಲೇಪಾಕ್ಷಿ ದೇವಾಲಯದ ಬಗ್ಗೆ ನಿಮಗೆಷ್ಟು ಗೊತ್ತು? ಇಂದಿನ ವಿಡಿಯೋದಲ್ಲಿ ಈ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ, ಪ್ರೇರಣಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ದೇಶದಲ್ಲಿ ಅದೆಷ್ಟೋ ದೇವಾಲಯಗಳಿವೆ. ಪ್ರತಿಯೊಂದು ದೇವಾಲಯವು ಅದರದ್ದೇ ಆದ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುತ್ತದೆ. ಅಂತಹ ಒಂದು ವಿಶಿಷ್ಟವಾದ ದೇವಾಲಯ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿಯೂ ಇದೆ. ಈ ದೇವಾಲಯದ ರಹಸ್ಯ ಏನೆಂದರೆ, ಒಂದು ಕಂಬವು ಗಾಳಿಯಲ್ಲಿ ತೇಲುವುದು. ಆದರೆ ಇಲ್ಲಿಯವರೆಗೆ ಯಾರಿಗೂ ಅದರ ರಹಸ್ಯವನ್ನು ಅರಿಯಲು ಸಾಧ್ಯವಾಗಲಿಲ್ಲ. ಅಲ್ಲದೆ ಇಲ್ಲಿನ ವಾಸ್ತುಶಿಲ್ಪ, ಕೆತ್ತನೆ ಕಾರ್ಯಗಳು ಎಂತಹವರನ್ನು ಇಲ್ಲಿಗೆ ಒಮ್ಮೆ ಭೇಟಿ ನೀಡುವಂತೆ ಮಾಡುತ್ತದೆ. ಈ ದೇವಾಲಯದ ಹೆಸರು ಲೇಪಾಕ್ಷಿ ದೇವಾಲಯ. ಇದನ್ನು ಹ್ಯಾಂಗಿಂಗ್ ಪಿಲ್ಲರ್ ದೇವಾಲಯ ಎಂದು ಕೂಡ ಕರೆಯುತ್ತಾರೆ. ಇದನ್ನು ಸುಮಾರು 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತಿದ್ದು, ಈ ದೇವಾಲಯದಲ್ಲಿ ಶಿವ, ವಿಷ್ಣು ಹಾಗೂ ವೀರಭದ್ರ ದೇವರನ್ನು ಪೂಜಿಸಲಾಗುತ್ತದೆ. ದೇವಾಲಯವು ತನ್ನದೇ ಆದ ಆಕರ್ಷಕ ವಾಸ್ತುಶಿಲ್ಪ, ಶ್ರೀಮಂತ ಇತಿಹಾಸ ಮತ್ತು ದಂತಕಥೆಗಳಿಗೆ ಹೆಸರುವಾಸಿಯಾಗಿದೆ. ಇದು ವಿಜಯನಗರ ಶೈಲಿಯ ಶಿಲ್ಪಕಲೆಯನ್ನು ಹೊಂದಿದ್ದು, ಇಲ್ಲಿನ ಕೆತ್ತನೆಗಳು ರೋಮಾಂಚಕವಾಗಿರುವ ವರ್ಣಚಿತ್ರಗಳು ಮತ್ತು ಭವ್ಯವಾದ 70 ಸ್ತಂಭಗಳಲ್ಲಿ ಒಂದು ಸ್ತಂಭ ವಿಭಿನ್ನ. ಈ ದೇವಾಲಯದಲ್ಲಿ ಒಟ್ಟು 70 ಸ್ತಂಭಗಳಿದ್ದು, ಅವುಗಳಲ್ಲಿ ಒಂದು ಸ್ತಂಭವು ವಿಭಿನ್ನವಾಗಿದ್ದು, ಈ ಸ್ತಂಭವನ್ನು ಆಕಾಶ ಸ್ತಂಭ ಎಂದು ಕರೆಯುತ್ತಾರೆ. ಈ ಸ್ತಂಭದ ತಳಭಾಗ ನೆಲದಿಂದ ಸುಮಾರು 1/2 ಇಂಚು ಎತ್ತರದಲ್ಲಿದ್ದು, ನೆಲದ ಸಂಪರ್ಕ ಹೊಂದಿಲ್ಲವಾಗಿದೆ. ಅಲ್ಲದೆ ಈ ಸ್ತಂಭದ ತಳಭಾಗದಲ್ಲಿ ಭಕ್ತರು ಬಟ್ಟೆಯನ್ನು ಸುಲಭವಾಗಿ ಸರಿಸಿದರೆ ಭಕ್ತರ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ದೂರವಾಗಿ ಸಂತೋಷ, ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ಭಕ್ತರ ನಂಬಿಕೆ. ತಪ್ಪೊಪ್ಪಿಕೊಂಡ ಬ್ರಿಟಿಷ್ ಇಂಜಿನಿಯರ್. ದೇವಾಲಯದಲ್ಲಿರುವ 70 ಕಂಬಗಳಲ್ಲಿ 69 ಕಂಬಗಳು ದೇವಸ್ಥಾನದ ಅಷ್ಟೂ ಭಾರವನ್ನು ಹೊತ್ತುಕೊಂಡಿದೆ. ಆದರೆ ತೇಲಾಡುವ ಕಂಬ ಯಾವುದಕ್ಕೂ ಆಧಾರವಾಗದೆ ಸಾಮಾನ್ಯ ಕಂಬವಾಗಿದೆಯೇ ಹೊರತು ಇದರಲ್ಲಿ ಏನೂ ವಿಶೇಷತೆ ಇಲ್ಲ ಎಂದು ಬ್ರಿಟಿಷ್ ಇಂಜಿನಿಯರ್ ಹೇಳಿಕೆ ನೀಡಿದ್ದ. ಇದಾದ ಬಳಿಕ 1902ರಲ್ಲಿ ಮತ್ತೊಮ್ಮೆ ಸ್ತಂಭದ ರಹಸ್ಯ ಭೇದಿಸಲು ತನ್ನ ತಂಡದೊಂದಿಗೆ ಬಂದ ಇಂಜಿನಿಯರ್ ಸುತ್ತಿಗೆಯಿಂದ ತೇಲಾಡುವ ಕಂಬಕ್ಕೆ ಬಡಿದಿದ್ದಾನೆ. ಆದರೆ ಇಂಜಿನಿಯರ್ ಬಡಿದ ಪೆಟ್ಟಿಗೆ ತೇಲಾಡುವ ಕಂಬಕ್ಕೆ ಏನೂ ಆಗಲಿಲ್ಲ. ಬದಲಿಗೆ ಪಕ್ಕದಲ್ಲಿದ್ದ ಮತ್ತೊಂದು ಕಂಬದಲ್ಲಿ ಬಿರುಕು ಕಾಣಿಸಿಕೊಂಡಿದೆಯಂತೆ. ಇದರಿಂದ ಮೂಕವಿಸ್ಮಿತನಾದ ಇಂಜಿನಿಯರ್ ಈ ಹಿಂದೆ ನೀಡಿದ್ದ ಹೇಳಿಕೆಯನ್ನು ಹಿಂಪಡೆದು ದೇವಸ್ಥಾನದ 70 ಕಂಬಗಳಲ್ಲಿ ಹೆಚ್ಚಿನ ಆಧಾರವನ್ನು ಹೊಂದಿರುವ ಕಂಬವೇ ತೇಲಾಡುವ ಕಂಬ ಎಂದು ತನ್ನ ತಪ್ಪೊಪ್ಪಿಕೊಂಡಿದ್ದಾನೆ. ದೇವಾಲಯದ ನಿರ್ಮಾಣದ ಹಿಂದೆ ಭಿನ್ನ ಅಭಿಪ್ರಾಯ. ಲೇಪಾಕ್ಷಿ ದೇವಾಲಯದ ನಿರ್ಮಾಣದ ಹಿಂದೆ ಭಿನ್ನ ಅಭಿಪ್ರಾಯಗಳಿದ್ದು, ಕೂರ್ಮಸೀಲಂ ಬೆಟ್ಟಗಳ ಮೇಲೆ ನಿರ್ಮಿಸಲಾದ ಈ ದೇವಾಲಯವನ್ನು ಆಮೆಯ ಆಕಾರದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗಿದೆ. ಈ ದೇವಾಲಯವನ್ನು 16ನೇ ಶತಮಾನದಲ್ಲಿ ವಿಜಯನಗರದ ರಾಜನೊಂದಿಗೆ ಕೆಲಸ ಮಾಡಿದ ವಿರೂಪಣ್ಣ ಮತ್ತು ವೀರಣ್ಣ ಎಂಬ ಸಹೋದರರು ನಿರ್ಮಿಸಿದರು ಎಂದು ಹೇಳಲಾಗುತ್ತಿದ್ದು, ಇನ್ನೊಂದು ಅಭಿಪ್ರಾಯದ ಪ್ರಕಾರ ಈ ದೇವಾಲಯವನ್ನು ಅಗಸ್ತ್ಯ ಋಷಿ ನಿರ್ಮಿಸಿದರು ಎಂಬ ಪೌರಾಣಿಕ ನಂಬಿಕೆ. ದೇವಳದ ಹಿಂದಿರುವ ಪೌರಾಣಿಕ ಹಿನ್ನೆಲೆ. ತಾಯಿ ಸೀತೆಯನ್ನು ಅಪಹರಿಸುತ್ತಿದ್ದ ರಾವಣನಿಂದ ಸೀತೆಯನ್ನು ರಕ್ಷಿಸಲು ಜಟಾಯು ಎಂಬ ಪಕ್ಷಿ ಹೋರಾಡಿ ಕೊನೆಗೆ ತೀವ್ರವಾಗಿ ಗಾಯಗೊಂಡು ಆಕಾಶದಿಂದ ಬೀಳುತ್ತದೆ. ಅದೇ ಸಮಯಕ್ಕೆ ರಾಮನು ಸೀತೆಯನ್ನು ಹುಡುಕಿಕೊಂಡು ಈ ಮಾರ್ಗದಲ್ಲಿ ಬರುತ್ತಿರಬೇಕಾದರೆ ಹಕ್ಕಿಯೊಂದು ಗಾಯಗೊಂಡು ಬಿದ್ದಿರುವುದನ್ನು ಕಂಡು ಎದ್ದೇಳು ಎಂದು ರಾಮ ಹೇಳಲು ರಾಮ ಲೇಪಕ್ಷಿ ಎಂದು ಕೂಗುತ್ತಾನೆ. ಇದೇ ಹೆಸರು ಮುಂದಕ್ಕೆ ಲೇಪಾಕ್ಷಿ ಎಂದು ಕರೆಯಲ್ಪಟ್ಟಿತು ಎನ್ನಲಾಗಿದೆ. ನಾಗಲಿಂಗ. ದೇವಾಲಯದ ಅತ್ಯಂತ ಆಕರ್ಷಕ ವಿಷಯವೆಂದರೆ ನಾಗಲಿಂಗ. ದೇವಾಲಯದ ಪೂರ್ವ ದಿಕ್ಕಿನಲ್ಲಿ ಶಿವಲಿಂಗವನ್ನು ಸುತ್ತಿಕೊಂಡ ರೀತಿಯಲ್ಲಿ ಕೆತ್ತಲಾದ 7 ಹೆಡೆಯ ನಾಗದೇವರನ್ನು ಆಕರ್ಷಕವಾಗಿ ಕೆತ್ತಲಾಗಿದೆ. ಇದನ್ನು ನಾಗಲಿಂಗಂ ಎಂದು ಕರೆಯುತ್ತಾರೆ. ನಾಗಲಿಂಗವನ್ನು ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ ಮತ್ತು ಸುಮಾರು 27 ಅಡಿ ಎತ್ತರವಿದೆ. ನಾಗಲಿಂಗದ ಹಿಂದಿನ ದಂತಕಥೆ ಎಂದರೆ, ದೇವಾಲಯದ ಮುಖ್ಯ ವಾಸ್ತುಶಿಲ್ಪಿಗಳಾದ ವೀರಣ್ಣ ಮತ್ತು ರೂಪಣ್ಣ ಇಬ್ಬರೂ ಸಹೋದರರು ತಮ್ಮ ತಾಯಿ ಊಟವನ್ನು ತಯಾರಿಸುವ ವೇಳೆಯಲ್ಲಿ
ಕೇವಲ 1 ಗಂಟೆಯ ಅವಧಿಯಲ್ಲಿ ನಾಗಲಿಂಗವನ್ನು ಕೆತ್ತಿ ಮುಗಿಸಿದ್ದಾರೆ ಎನ್ನುವುದು ವಿಶೇಷ. ಸೀತೆಯ ಹೆಜ್ಜೆಗುರುತು. ದೇವಾಲಯದ ಅತ್ಯಂತ ಆಕರ್ಷಣೆಗಳಲ್ಲಿ ಒಂದು ಸೀತೆಯ ಹೆಜ್ಜೆಗುರುತು. ಇದು ರಾಮನ ಪತ್ನಿ ಸೀತಾದೇವಿಯ ಹೆಜ್ಜೆಗುರುತು ಎನ್ನಲಾಗಿದೆ. ದೇವಾಲಯದ ಬಂಡೆಯ ಮೇಲೆ ಹೆಜ್ಜೆಗುರುತು ಅಚ್ಚಾಗಿದ್ದು ಸುಮಾರು 9 ಇಂಚು ಉದ್ದ ಮತ್ತು 6 ಇಂಚು ಅಗಲವಿದೆ. ಸೀತೆಯ ಹೆಜ್ಜೆಗುರುತಿನ ಹಿಂದಿನ ದಂತಕಥೆ ಎಂದರೆ, ಸೀತೆಯನ್ನು ರಾಕ್ಷಸ ರಾವಣ ಅಪಹರಿಸಿದಾಗ ಸೀತೆ ತನ್ನ ಕಾಲ್ಬೆರಳುಗಳು ನೆಲದ ಮೇಲೆ ಇಟ್ಟ ಜಾಗವೆಂದು ಹೇಳಲಾಗಿದೆ. ಪಾದದ ಗುರುತು ಸೀತೆಯ ಭಕ್ತಿ ಮತ್ತು ಪರಿಶುದ್ಧತೆಯ ಸಂಕೇತವಾಗಿದ್ದು ಭಕ್ತರಿಂದ ಪೂಜಿಸಲ್ಪಡುತ್ತಿದೆ. ನಂದಿ. ದೇವಾಲಯದ ಮತ್ತೊಂದು ಗಮನಾರ್ಹ ಆಕರ್ಷಣೆ ಎಂದರೆ ನಂದಿ. ಇದು ಶಿವನ ವಾಹನವಾಗಿದ್ದು ಸುಮಾರು 15 ಅಡಿ ಎತ್ತರ ಮತ್ತು 27 ಅಡಿ ಉದ್ದವಿದೆ. ಇದು ಭಾರತದ ಅತಿದೊಡ್ಡ ನಂದಿಯ ಪ್ರತಿಮೆಗಳಲ್ಲಿ ಒಂದಾಗಿದೆ. ಇದು ದೇವಾಲಯದಿಂದ ಸುಮಾರು 200 ಮೀಟರ್ ದೂರದಲ್ಲಿದ್ದು ಶಿವಲಿಂಗ ಮತ್ತು ನಾಗಲಿಂಗಕ್ಕೆ ಮುಖಾಮುಖಿಯಾಗುವಂತೆ ನಿರ್ಮಿಸಲಾಗಿದೆ. ವಿಮಾನ, ರೈಲು ಮತ್ತು ರಸ್ತೆ ಸಾರಿಗೆ ಮೂಲಕ ಆಂಧ್ರಪ್ರದೇಶದಲ್ಲಿರುವ ಲೇಪಾಕ್ಷಿ ಎಂಬ ಸ್ಥಳದಲ್ಲಿ ಲೇಪಾಕ್ಷಿ ದೇವಾಲಯವನ್ನು ಸುಲಭವಾಗಿ ತಲುಪಬಹುದು. ಲೇಪಾಕ್ಷಿ ದೇವಸ್ಥಾನವು ವಾರದ ಎಲ್ಲಾ ದಿನಗಳಲ್ಲಿ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಭಕ್ತರ ದರ್ಶನ ಮತ್ತು ಪೂಜೆಗಾಗಿ ತೆರೆದಿರುತ್ತದೆ. ಇದಲ್ಲದೆ ಶಿವರಾತ್ರಿ, ಯುಗಾದಿ ಮತ್ತು ಕಾರ್ತಿಕ ಪೂರ್ಣಿಮೆಯಂತಹ ವಿಶೇಷ ದಿನಗಳಲ್ಲಿ ಹೆಚ್ಚಿನ ಹೊತ್ತು ತೆರೆದಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಪ್ರೇರಣಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.